ಮಿತ್ರರೇ ನಮಸ್ಕಾರ. ಮಿತ್ರರೇ, ವಿಶ್ವದಲ್ಲಿ ಯಾರೂ ಊಹೆ ಮಾಡದಂತಹ ಒಂದು ಘಟನೆ ನಡೆದಿದೆ. ಅದೇನು ಕೇಳಿದ್ರೆ, ಇಸ್ರೇಲ್ನ ಸೇನೆ ಕತರ್ಗೆ ನುಗ್ಗಿ ಹೊಡೆದಿದೆ. ಕತರ್ನ ದೋಹಾದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇದೇನು ಸಣ್ಣ ಪುಟ್ಟ ಬೆಳವಣಿಗೆ ಅಲ್ಲ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತ್ತಲ್ಲ, ಆ 12 ದಿನದ ಯುದ್ಧ ನಡೆದಿತ್ತಲ್ಲ, ಅದಕ್ಕಿಂತಲೂ ಭೀಕರವಾದಂತಹ, ಅದಕ್ಕಿಂತಲೂ ದೊಡ್ಡ ಘಟನೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ, ಕತರ್ ಇದೆಯಲ್ಲ, ಇದು ಅಮೆರಿಕಾಗೆ ಅತ್ಯಂತ ಮಿತ್ರ ದೇಶ. ಅಮೆರಿಕದ ಸೇನೆ ಕತರ್ನಲ್ಲಿದೆ. ಒಂದು ಹಂತದಲ್ಲಿ ಅಮೆರಿಕ ಕತರ್ನ ರಕ್ಷಣೆಯ ಹೊಣೆ ಹೊತ್ತಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಕತರ್ನ ರಾಜಧಾನಿ ದೋಹಾಗೆ ಇಸ್ರೇಲ್ ನುಗ್ಗುಬಿಟ್ಟು ಹೊಡೆದಿದೆ. 12 ಟಾರ್ಗೆಟ್ಗಳನ್ನ ಏರ್ ಸ್ಟ್ರೈಕ್ ಮೂಲಕವಾಗಿ ಉಡಾಯಿಸಿದೆ. ಮಿತ್ರರೇ, ಹಾಗಾದ್ರೆ ಇಸ್ರೇಲ್ ಯಾಕೋಸ್ಕರವಾಗಿ ಕತರ್ನ ರಾಜಧಾನಿಯ ಮೇಲೆ ದಾಳಿ ಮಾಡಿತು? ಇದರ ಪರಿಣಾಮ ಏನು? ಈ ಏರ್ ಸ್ಟ್ರೈಕ್ ಮುಂದೆ ಯುದ್ಧಕ್ಕೆ ಕಾರಣ ಆಗತ್ತಾ? ಕತರ್ಗೆ ಅಮೆರಿಕದ ಅಷ್ಟೊಂದು ಬೆಂಬಲ ಇದ್ದಾಗಿಯೂ ಕೂಡ ಇಸ್ರೇಲ್ ಈ ಧೈರ್ಯವನ್ನ ಮಾಡಿ ಏರ್ ಸ್ಟ್ರೈಕ್ ಮಾಡಿದ್ಯಾಕೆ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕತರ್ನ ರಾಜಧಾನಿ ದೋಹಾ ಇದೆಯಲ್ಲ, ಇದು ಇವತ್ತು ವಿಶ್ವದ ಎಲ್ಲ ಪ್ರಮುಖ ನಗರಗಳನ್ನು ಪಟ್ಟಿ ಮಾಡಿದ್ರೆ ಟಾಪ್ 10 ನಲ್ಲಿ ಬರುವಂತಹ ನಗರ. ಅಷ್ಟು ಇಂಪಾರ್ಟೆಂಟ್ ಆದಂತಹ ಸಿಟಿ, ಬಹಳ ಅದ್ಭುತವಾದಂತಹ ಸಿಟಿಯೂ ಕೂಡ ಹೌದು. ಇಲ್ಲಿ ಸಾಕಷ್ಟು ದೇಶದ ಕಂಪನಿಗಳಿದಾವೆ, ಸಾಕಷ್ಟು ದೇಶದ ಬಿಸ್ನೆಸ್ ಮೆನ್ಗಳು ಹೋಗ್ತಾರೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ದೊಡ್ಡ ಸಿಟಿ. ಈ ಸಿಟಿಯ ಮೇಲೆ ಇಸ್ರೇಲ್ ಇದ್ದಕ್ಕಿದ್ದಂತೆ ಸೆಪ್ಟೆಂಬರ್ 9ನೇ ತಾರೀಕು ಏರ್ ಸ್ಟ್ರೈಕ್ ಅನ್ನು ಮಾಡುತ್ತೆ. ಇಸ್ರೇಲ್ನ F-35 ಯುದ್ಧ ವಿಮಾನಗಳು ನುಗ್ಗುತ್ತವೆ. ಕತರ್ನ ರಾಜಧಾನಿಯ ದೋಹಾದ 12 ಟಾರ್ಗೆಟ್ಗಳನ್ನು ಉಡಾಯಿಸ್ತವೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಇಸ್ರೇಲ್ಗೂ ಕತರ್ಗೂ ಅಂತಹದ್ದೇನು ದ್ವೇಷ ಇಲ್ಲ. ಇಬ್ರು ಪರಸ್ಪರ ಯುದ್ಧ ಮಾಡುವಂತಹ ಸನ್ನಿವೇಶದಲ್ಲಿಲ್ಲ. ಬಹಳ ಮಿತ್ರತ್ವ ಇಲ್ಲದೆ ಇದ್ರೂ ಕೂಡ ದ್ವೇಷ ಅಂತೂ ಇಲ್ಲ. ಹಾಗಿದ್ರೂ ಕೂಡ ಕತರ್ನ ರಾಜಧಾನಿ ದೋಹಾದ ಮೇಲೆ ಇಸ್ರೇಲ್ ಯಾಕೋಸ್ಕರವಾಗಿ ಏರ್ ಸ್ಟ್ರೈಕ್ ಮಾಡ್ತು? ಈ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಕಾರಣವಾಗಿದ್ದು ಕತರ್ ಹಮಾಸ್ಗೆ ಆಶ್ರಯವನ್ನ ಕೊಟ್ಟಿದೆ. ಹಮಾಸ್ನ ನಾಯಕರು ಕತರ್ನ ರಾಜಧಾನಿ ದೋಹಾದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ನಾವು ಹಮಾಸ್ ನಾಯಕರನ್ನ ಗುರಿಯಾಗಿಸಿ ಈ ಏರ್ ಸ್ಟ್ರೈಕ್ ಅನ್ನು ಮಾಡಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಲ್ಲಿ ಮಿತ್ರರೇ, ಇಸ್ರೇಲ್ನ ದಾಳಿ ಸಕ್ಸಸ್ ಆಗಿದೆಯಾ, ಹಮಾಸ್ನ ನಾಯಕರು ಸತ್ತಿದರ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಇಸ್ರೇಲ್ ಹೇಳಿದೆ, ನಮ್ಮ ಟಾರ್ಗೆಟ್ ರೀಚ್ ಆಗಿದ್ದೀವಿ, ನಾವೆಲ್ಲ ಹಮಾಸ್ ನಾಯಕರನ್ನ ಕೊಂದಿದ್ದೀವಿ ಅಂತ. ಆದ್ರೆ ಹಮಾಸ್ನವರು ರಿಲೀಸ್ ಮಾಡಿದಂತಹ ಸ್ಟೇಟ್ಮೆಂಟ್ ನಲ್ಲಿ ನಮ್ಮ ನಾಯಕರು ಸುರಕ್ಷಿತವಾಗಿದ್ದಾರೆ, ಅವರಿಗೇನು ತೊಂದರೆ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಈ ಸ್ಥಿತಿಯಲ್ಲಿ ಅದು ಮುಖ್ಯವೇ ಅಲ್ಲ. ಇಸ್ರೇಲ್ ಕತರ್ಗೆ ನುಗ್ಗಿ ಹೊಡೆದಿದೆ ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭವಿಷ್ಯದಲ್ಲಿ ಅನೇಕ ಬೆಳವಣಿಗೆಗೆ ಕಾರಣವಾಗುತ್ತೆ. ಯಾಕೆ ನಾನು ಹೀಗೆ ಹೇಳಿದೆ ಅಂತಂದ್ರೆ, ಇವತ್ತು ಟ್ರಂಪ್ ಒಂದನ್ನ ಸಾಬೀತು ಮಾಡಿದ್ದಾರೆ. ಇಡೀ ವಿಶ್ವದ 193 ದೇಶಗಳಲ್ಲಿ ಟ್ರಂಪ್ ಯಾರ ಪರನಾದ್ರೂ ಇದ್ದಾರೆ ಅಂತಂದ್ರೆ ಅದು ಕೇವಲ ಇಸ್ರೇಲ್ ಪರವಾಗಿ ಮಾತ್ರ. ನೀವು ಟ್ರಂಪ್ ಅನ್ನ ಮೆಚ್ಚಿಸಲು ಏನೇ ದುಬಾರಿ ಗಿಫ್ಟ್ ಅನ್ನ ಅವರಿಗೆ ಕೊಡಿ, ಅವರನ್ನ ಎಷ್ಟು ಬೇಕಾದ್ರೂ ಹೊಗಳಿ, ಅದು ಯಾವುದೂ ಕೂಡ ಇಸ್ರೇಲ್ ವಿಚಾರದಲ್ಲಿ ಮ್ಯಾಟರ್ ಆಗೋದಿಲ್ಲ. ಇಸ್ರೇಲ್ ಅಂತ ಬಂದ್ರೆ ಟ್ರಂಪ್ ಇಸ್ರೇಲ್ ಪರವಾಗಿ ನಿಲ್ತಾರೆ. ಇದಕ್ಕೋಸ್ಕರವಾಗಿ ಕೇವಲ ಟ್ರಂಪ್ ವೈಯಕ್ತಿಕ ಸಂಬಂಧ ಮಾತ್ರ ಅಲ್ಲ, ಅಮೆರಿಕದ ಸ್ಟ್ರಾಟಜಿಕ್ ಸಂಬಂಧವನ್ನ ಕೂಡ ಬಲಿ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ನಿಮಗೆಲ್ಲ ನೆನಪಿರಬಹುದು, ಟ್ರಂಪ್ ಅಧ್ಯಕ್ಷರಾಗ್ತಿದ್ದ ಹಾಗೆ ಕತರ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಆಗ ಟ್ರಂಪ್ಗೆ ಕತರ್ನ ಎಮಿರ್ ದುಬಾರಿ $400 ಮಿಲಿಯನ್ ಮೊತ್ತದ ಹಾರುವಂತಹ ಅರಮನೆಯನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ರು. ಅಂದ್ರೆ ಅಷ್ಟು ಐಷಾರಾಮಿಯಾದಂತಹ ಒಂದು ವಿಮಾನವನ್ನ ಟ್ರಂಪ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು. $400 ಮಿಲಿಯನ್ ಅಂತಂದ್ರೆ ಕಡಿಮೆ ಅಮೌಂಟಾ? ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 3,400 ಕೋಟಿಯಷ್ಟಾಗತ್ತೆ. ಕೇವಲ 30 ಲಕ್ಷ ಜನಸಂಖ್ಯೆ ಹೊಂದಿದಂತಹ ಕತರ್ನಂತಹ ಒಂದು ಪುಟ್ಟ ದೇಶ 4 ವರ್ಷ ಅಮೆರಿಕದ ಅಧ್ಯಕ್ಷನಾಗಿ ಹೋಗುವವನಿಗೆ ಅಷ್ಟೊಂದು ದುಬಾರಿ ಗಿಫ್ಟ್ ಅನ್ನು ಕೊಡುತ್ತೆ ಅಂತಂದ್ರೆ ಏನರ್ಥ? ಇಷ್ಟಾದ್ರೂ ಟ್ರಂಪ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಇಸ್ರೇಲ್ನ ವಿಚಾರ ಬಂದಾಗ ಇಸ್ರೇಲ್ ಪರವಾಗಿ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ನಿಮಗೆ ಇದನ್ನು ಹೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗಬಹುದು. ಟ್ರಂಪ್ ಇಸ್ರೇಲ್ ಪರವಾಗಿ ನಿಜವಾಗ್ಲೂ ನಿಂತ್ಕೊಂಡಿದ್ರಾ? ಇಸ್ರೇಲ್ ಈ ಏರ್ ಸ್ಟ್ರೈಕ್ ಮಾಡುವ ಮುಂಚೆ ಟ್ರಂಪ್ ಅವರಿಗೆ ತಿಳಿಸಿಯೇ ಮಾಡಿದ್ಯಾ? ಈ ಪ್ರಶ್ನೆಗಳು ಕೆಲವರಿಗೆ ಬರಬಹುದು. 100% ಅಲ್ಲ, 200% ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಹೇಳಿಯೇ ನೆತನ್ಯಾಹು ಈ ಒಂದು ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ಅಮೆರಿಕಾಗೆ ಗೊತ್ತಿಲ್ಲದೆ ಈ ಏರ್ ಸ್ಟ್ರೈಕ್ ಅನ್ನು ಮಾಡುವಂತದ್ದು ಅಸಾಧ್ಯ. ನೀವು ಒಂದೊಂದೇ ಡಾಟ್ ಅನ್ನ ಕನೆಕ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅದು ಹೇಗೆ ಕೇಳಿದ್ರೆ, ಟ್ರಂಪ್ 2 ದಿನದ ಮುಂಚೆ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಹಮಾಸ್ಗಳು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಬೇಕು, ಇದು ಹಮಾಸ್ಗೆ ನಾನು ಕೊಡ್ತಾ ಇರುವಂತಹ ಕಟ್ಟ ಕಡೆಯ ವಾರ್ನಿಂಗ್. ಹೀಗಂತ ಸೆಪ್ಟೆಂಬರ್ 7ನೇ ತಾರೀಕು ಟ್ರಂಪ್ ಒಂದು ಪೋಸ್ಟ್ ಹಾಕಿ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಸೆಪ್ಟೆಂಬರ್ 9ನೇ ತಾರೀಕು ಇಸ್ರೇಲ್ ಈ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಯಾವಾಗ ಈ ಏರ್ ಸ್ಟ್ರೈಕ್ ಆಯ್ತು, ಅದಾದ ಬಳಿಕ ಟ್ರಂಪ್ ಅವರು ಮಾಡಿದಂತಹ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ನಿಮಗೆ ಪಕ್ಕಾ ಆಗುತ್ತೆ ಈ ವಿಚಾರ ಟ್ರಂಪ್ ಅವರಿಗೆ ಮೊದಲೇ ತಿಳಿದಿತ್ತು. ಟ್ರಂಪ್ ಅವರ ಬೆಂಬಲದಿಂದಲೇ ಇಸ್ರೇಲ್ ಈ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ ಅಂತ. ದಾಳಿ ಆದ ಬಳಿಕ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಇದು ನೆತನ್ಯಾಹು ಅವರ ನಿರ್ಧಾರ, ಟ್ರಂಪ್ ಅವರ ನಿರ್ಧಾರ ಅಲ್ಲ. ಇದು ಕಂಪ್ಲೀಟ್ ಆಗಿ ಏಕಪಕ್ಷೀಯವಾದಂತಹ ನಿರ್ಧಾರವಾಗಿದೆ. ಕತರ್ ಸರ್ವತಂತ್ರ ಸ್ವತಂತ್ರವಾದಂತಹ ದೇಶ, ಯುಎಸ್ನ ಪ್ರಮುಖವಾದಂತಹ ಅಲೈ. ನಾವು ಈ ದಾಳಿಯನ್ನು ಒಪ್ಪೋದಿಲ್ಲ. ಹೀಗಾಗಿ ನಾನು ಒಂದು ನಿಯೋಗವನ್ನ ಕತರ್ಗೆ ಕಳುಹಿಸ್ತಾ ಇದ್ದೀನಿ. ದಾಳಿ ಬಳಿಕ ನಾನು ನೆತನ್ಯಾಹು ಜೊತೆಗೆ ಮಾತನಾಡಿದ್ದೀನಿ. ಅವರು ಕೂಡ ನಮಗೆ ಶಾಂತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಮಾಸ್ನವರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು, ಹಾಗೆ ಇಸ್ರೇಲ್ ಒತ್ತೆಯಾಳುಗಳ ಡೆಡ್ ಬಾಡಿಯನ್ನು ಹಸ್ತಾಂತರ ಮಾಡಬೇಕು.
ಇದಾಗ್ತಿದ್ದ ಹಾಗೆ ಕತರ್ನ ಎಮೇರ್ ಜೊತೆಗೂ ಕೂಡ ನಾನು ಮಾತನಾಡಿದ್ದೀನಿ, ಅವರಿಗೊಂದು ಭರವಸೆ ಕೊಟ್ಟಿದ್ದೀನಿ, ಇನ್ಮುಂದೆ ನಿಮ್ಮ ನೆಲದಲ್ಲಿ ಇಂತಹ ಘಟನೆಗಳು ನಡೆಯೋದಿಲ್ಲ ಅಂತ. ಇದು ಇಸ್ರೇಲ್ನ ಏರ್ ಸ್ಟ್ರೈಕ್ ಆದ ಬಳಿಕ ಟ್ರಂಪ್ ಅವರು ಮಾಡಿದಂತಹ ಟ್ರೂತ್ ಸೋಷಿಯಲ್ ಪೋಸ್ಟ್. ಮಿತ್ರರೇ, ಇಲ್ಲಿ ಪಕ್ಕಾ ಗೊತ್ತಾಗ್ತಾ ಇದೆ ಅಲ್ವಾ, ಟ್ರಂಪ್ ಅವರಿಗೆ ಮೊದಲೇ ಈ ದಾಳಿಯ ಬಗ್ಗೆ ತಿಳಿದಿತ್ತು. ಟ್ರಂಪ್ ಅಪ್ರೂವಲ್ ಸಿಕ್ಕ ಬಳಿಕವೇ ನೆತನ್ಯಾಹು ಈ ದಾಳಿ ಮಾಡಿಸಿದ್ದಾರೆ ಎನ್ನುವಂಥದ್ದು ಪಕ್ಕಾ ಆಗ್ತಾ ಇದೆ ತಾನೆ. ನನಗನ್ಸುತ್ತೆ ಮಿತ್ರರೇ, ಟ್ರಂಪ್ ಇದನ್ನು ಕೂಡ ತನ್ನ ಸೀಸ್ ಫೈರ್ ಲಿಸ್ಟ್ಗೆ ಸೇರಿಸಿಕೊಳ್ಳಬಹುದು ಅಂತ. ಕತರ್ ಮತ್ತು ಇಸ್ರೇಲ್ ನಡುವೆ ಬಹಳ ಭೀಕರವಾದಂತಹ ಯುದ್ಧ ಸಂಭವಿಸ್ತಾ ಇತ್ತು, ನಾನು ಆ ಯುದ್ಧವನ್ನು ನಿಲ್ಲಿಸಿದ್ದೀನಿ. 100% ಟ್ರಂಪ್ ಅವರ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ ಆಗುತ್ತೆ. ಆದರೆ ಈ ದಾಳಿಯನ್ನ ಫ್ರಾನ್ಸ್ ಖಂಡಿಸಿದೆ. ನಾವಿದನ್ನು ಒಪ್ಪೋದಿಲ್ಲ, ಇನ್ನೊಂದು ದೇಶದ ಮೇಲೆ ಈ ರೀತಿಯಾದಂತಹ ದಾಳಿಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಈ ಕತರ್ ಫ್ರಾನ್ಸ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಡಿಫೆನ್ಸ್ ಕಸ್ಟಮರ್. ಫ್ರಾನ್ಸ್ನಿಂದ ಇವರು ಭಾರತದಂತೆ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದಾರೆ. ಫ್ರಾನ್ಸ್, ಈಜಿಪ್ಟ್ ಹಾಗೆ ಯುರೋಪ್ನ ಕೆಲ ದೇಶಗಳು ಸೇರಿದಂತೆ ಈ ದಾಳಿಯನ್ನ ಬಹಳ ಮಂದಿ ಖಂಡಿಸಿದ್ದಾರೆ. ಇನ್ನು ಅಮೆರಿಕ ಈ ದಾಳಿಗೆ ಬೆಂಬಲವನ್ನ ಕೊಟ್ಟಿದೆ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗ್ತವೆ. ನಿಮಗೆ ನೆನಪಿರಲಿ, ಕತರ್ನ ಏರ್ ಫೋರ್ಸ್ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಆಗೇ ಇದೆ, ಅಷ್ಟೇನು ವೀಕ್ ಏರ್ ಫೋರ್ಸ್ ಅಲ್ಲ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇರಾನ್ಗಿಂತಲೂ ಕೂಡ ಸ್ಟ್ರಾಂಗ್ ಆಗಿದೆ. ಯಾಕೆಂದ್ರೆ ಇರಾನ್ ಬಳಿಯಲ್ಲಿ ಬಹಳಷ್ಟು ನಂಬರ್ಸ್ ಇದ್ವು, ಆದ್ರೆ ಅವೆಲ್ಲವೂ ಕೂಡ 3ನೇ ತಲೆಮಾರಿನ ಯುದ್ಧ ವಿಮಾನಗಳು. ಆದ್ರೆ ಕತರ್ ಬಳಿಯಲ್ಲಿ ಹಾಗಲ್ಲ. ಕತರ್ ಬಳಿಯಲ್ಲಿ 36 ರಫೇಲ್ ಯುದ್ಧ ವಿಮಾನಗಳಿದಾವೆ, ಫ್ರಾನ್ಸ್ ನಿರ್ಮಿತ 4.5 ಜನರೇಷನ್ ಯುದ್ಧ ವಿಮಾನಗಳು, ಹಾಗೆ ಅಮೆರಿಕ ನಿರ್ಮಿತ F-15 37 ಯುದ್ಧ ವಿಮಾನಗಳಿದಾವೆ, ಹಾಗೆ 24 ಯೂರೋಫೈಟರ್ ಯುದ್ಧ ವಿಮಾನಗಳಿದಾವೆ. ಇದನ್ನ ಯುರೋಪ್ನ ದೇಶಗಳು ಸೇರ್ಕೊಂಡು ರೆಡಿ ಮಾಡದಂತಹ ಯುದ್ಧ ವಿಮಾನಗಳು. ಇವುಗಳು ಕೂಡ ತುಂಬಾ ಶಕ್ತಿಶಾಲಿಯಾದಂತಹ ಯುದ್ಧ ವಿಮಾನಗಳೇ ಆಗಿದ್ದಾವೆ. ಇದಕ್ಕಿಂತಲೂ ಮುಖ್ಯವಾಗಿ ಅಮೆರಿಕದ ಪೇಟ್ರಿಯಾಟ್ ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಹಿಂದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಇರಾನ್ ಕತರ್ನ ಮೇಲೆ ದಾಳಿ ಮಾಡುತ್ತಲ್ಲ, ಅಮೆರಿಕವನ್ನ ಗುರಿಯಾಗಿಸಿ ಇರಾನ್ ಮಾಡಿದಂತಹ ಈ ದಾಳಿಯನ್ನ ಇದೇ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿ ತಡೆದಿತ್ತು. ಅದು ಅಲ್ಲದೆ ಕತರ್ನಲ್ಲಿ ಅಮೆರಿಕದ ಅತ್ಯಂತ ದೊಡ್ಡದಾದಂತಹ ಅಲ್ ಉದೈದ್ ಏರ್ ಬೇಸ್ ಇದೆ. ಇಲ್ಲಿ ಅಮೆರಿಕದ ಸೈನಿಕರಿರ್ತಾರೆ, ಅತ್ಯಾಧುನಿಕವಾದ ಯುದ್ಧ ವಿಮಾನಗಳಿರ್ತವೆ. ಇಷ್ಟೆಲ್ಲ ಮಿಲಿಟರಿ ಪ್ರೆಸೆನ್ಸ್ ಹೊಂದಿದಂತಹ ಅಮೆರಿಕಾಗೆ ಕತರ್ನ ಒಳಗೆ ಇನ್ನೊಂದು ದೇಶದ ಯುದ್ಧ ವಿಮಾನ ಬಂದ್ರೆ 100% ಗೊತ್ತಾಗುತ್ತೆ. ಅವರು ಅದನ್ನು ತಡೆಯುವಂತಹ ಪ್ರಯತ್ನವನ್ನ ಮಾಡಿಯೇ ಮಾಡ್ತಾರೆ. ಆದ್ರೆ ಇಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಆರಾಮವಾಗಿ ಬಂದು ಕತರ್ನ ರಾಜಧಾನಿಯ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಸೇಫ್ ಆಗಿ ವಾಪಸ್ ಹೋಗಿದ್ದಾವೆ. ಅಲ್ಲಿಗೆ ಈ ದಾಳಿಗೆ ಅಮೆರಿಕ ಕೂಡ ಸಾಥ್ ಕೊಟ್ಟಿರುವಂತಹದ್ದು ಪಕ್ಕಾ ಆಗ್ತಾ ಇದೆ ಅಲ್ವಾ. ಹೀಗಾಗಿ ಈ ದಾಳಿಯ ಮೂಲಕ ಇಸ್ರೇಲ್ ಒಂದು ನ್ಯೂ ನಾರ್ಮಲ್ ಅನ್ನ ಸೆಟ್ ಮಾಡಿಟ್ಟಿದೆ. ನಮ್ಮ ಶತ್ರುಗಳು ಅದು ಎಲ್ಲೇ ಅಡಗಿರ್ಲಿ, ಅದು ಅಮೆರಿಕದ ಮಿತ್ರ ದೇಶವೇ ಆಗಿರ್ಲಿ, ಶತ್ರು ದೇಶವೇ ಆಗಿರ್ಲಿ, ನಮಗದು ಮ್ಯಾಟರ್ ಆಗೋದಿಲ್ಲ, ನಾವು ನುಗ್ಗಿ ಹೊಡಿತೀವಿ. ಈ ಒಂದು ನ್ಯೂ ನಾರ್ಮಲ್ ಅನ್ನ ಇಸ್ರೇಲ್ ಸೆಟ್ ಮಾಡಿದೆ. ಸದ್ಯ ಇಸ್ರೇಲ್ ಮಾಡದಂತಹ ಈ ಏರ್ ಸ್ಟ್ರೈಕ್ ನಲ್ಲಿ ದೋಹಾದಲ್ಲಿದ್ದಂತಹ 12 ಬಿಲ್ಡಿಂಗ್ ಗಳಿಗೆ ಡ್ಯಾಮೇಜ್ ಆಗಿದೆ ನಿಜ. ಆದ್ರೆ ಕತರ್ಗಾದಂತಹ ಡ್ಯಾಮೇಜ್ ಇದಿಷ್ಟೇ ಅಲ್ಲ, ಇದಕ್ಕಿಂತಲೂ ದೊಡ್ಡದಾದಂತಹ ಡ್ಯಾಮೇಜ್ ಅನ್ನ ಕತರ್ ಅನುಭವಿಸಬೇಕಾಗತ್ತೆ. ಯಾಕೆ ಗೊತ್ತಾ, ದೋಹಾ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿಟಿ. ಇಲ್ಲಿ ಬಹಳ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಈವೆಂಟ್ಗಳು ನಡೀತವೆ. ಅನೇಕ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇಲ್ಲಿದ್ದಾವೆ. ಫಾರಿನ್ ಇನ್ವೆಸ್ಟ್ಮೆಂಟ್ ದೋಹಾದಲ್ಲಿದೆ. ಇಡೀ ಮಿಡಲ್ ಈಸ್ಟ್ ನಲ್ಲಿ ಈ ದೋಹಾ ಬಹಳ ಸೇಫ್ ಸಿಟಿ ಎಂಬಂತಹ ಭಾವನೆ ಇತ್ತು. ಆದ್ರೆ ಈಗ ಇಸ್ರೇಲ್ ಇಲ್ಲೂ ಕೂಡ ನುಗ್ಗು ಹೊಡೆದು ಬಿಟ್ಟಿದೆ. ಇದು ದೋಹಾದ ರೆಪ್ಯುಟೇಷನ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಮಾಡುತ್ತೆ. ಈ ಕತರ್ಗೆ ಈ ದಾಳಿ ಆಗಬೇಕಿತ್ತ ಕೇಳಿದ್ರೆ ಆಗಬೇಕಿತ್ತು. ಯಾಕೆ ಗೊತ್ತಾ, ಈ ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ ಹಾಗೆ. ಕತರ್ ಮೊದಲಿನಿಂದಲೂ ಸ್ವಲ್ಪ ಡಬಲ್ ಗೇಮ್ಗೆ ಹೆಸರುವಾಸಿಯಾದಂತಹ ದೇಶ. ಅವರೆಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇಸ್ರೇಲ್ ಜೊತೆಗೂ ಚೆನ್ನಾಗೇ ಇದ್ರು. ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭವಾದಂತಹ ಸನ್ನಿವೇಶದಲ್ಲಿ ಹಮಾಸ್ ಪರವಾಗಿ ಇಸ್ರೇಲ್ನ ಜೊತೆಗೆ ಇವರೇ ಮೀಡಿಯೇಷನ್ ಮಾಡ್ತಾ ಇದ್ರು. ಕೇವಲ ಹಮಾಸ್ ಪರವಾಗಲ್ಲ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಅಮೆರಿಕದ ನಡುವೆ ತಿಕ್ಕಾಟ ಆಗಿತ್ತಲ್ಲ, ಆಗ್ಲೂ ಕೂಡ ಮೀಡಿಯೇಷನ್ ಮಾಡಿದ್ದು ಇದೇ ಕತರ್ನವರು. ಈ ರೀತಿಯ ಮೀಡಿಯೇಷನ್ ಜೊತೆಗೆ ಆ ಎಲ್ಲ ಉಗ್ರ ಸಂಘಟನೆಗಳಿಗೆ ಆಶ್ರಯ ಕೊಡುವಂತಹದ್ದು ಕೂಡ ಕತರೇ. ಈ ದೊಡ್ಡ ದೊಡ್ಡ ಉಗ್ರ ಸಂಘಟನೆಯ ಮುಖ್ಯಸ್ಥರುಗಳು ಈ ಕತರ್ನ ರಾಜಧಾನಿ ದೋಹಾದಲ್ಲೇ ಆಶ್ರಯ ಪಡೆದಿರ್ತಾ ಇದ್ರು. ಅಮೆರಿಕ ಅಫ್ಘಾನಿಸ್ತಾನವನ್ನು ವಶದಲ್ಲಿ ಇಟ್ಕೊಂಡಿತ್ತಲ್ಲ, 20 ವರ್ಷಗಳ ಕಾಲ ಅಮೆರಿಕದ ಮಿಲಿಟರಿ ಅಫ್ಘಾನಿಸ್ತಾನದಲ್ಲಿತ್ತಲ್ಲ, ಆ ಸಂದರ್ಭದಲ್ಲಿ ತಾಲಿಬಾನ್ನ ಪ್ರಮುಖವಾದಂತಹ ನಾಯಕರು ಇದೇ ಕತರ್ನ ರಾಜಧಾನಿ ದೋಹಾದಲ್ಲಿ ಸೇಫ್ ಆಗಿ ಆಶ್ರಯವನ್ನು ಪಡೆದುಕೊಂಡಿದ್ರು. ಹಮಾಸ್ನ ಬಹುತೇಕ ನಾಯಕರು ಕತರ್ನ ರಾಜಧಾನಿಯಲ್ಲೇ ಇದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಮಾಸ್ನ ಮುಖ್ಯಸ್ಥನಾಗಿದ್ದಂತಹ ಇಸ್ಮಾಯಿಲ್ ಹನಿಯಾ ಕೂಡ ಈ ಕತರ್ನ ರಾಜಧಾನಿ ದೋಹಾದಲ್ಲೇ ವಾಸ ಮಾಡ್ತಾ ಇದ್ದ. ಹೀಗಾಗಿ ಇಸ್ಮಾಯಿಲ್ ಹನಿಯಾನನ್ನ ಹತ್ಯೆ ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗಿರಲಿಲ್ಲ. ಇಸ್ಮಾಯಿಲ್ ಹನಿಯಾ ಇರಾನ್ಗೆ ಹೋದಂತಹ ಸಂದರ್ಭದಲ್ಲಿ ಇಸ್ರೇಲ್ ಆತನನ್ನು ಹತ್ಯೆ ಮಾಡಿತ್ತು. ಹೀಗೆ ಅನೇಕ ಉಗ್ರ ಸಂಘಟನೆಯ ಮುಖ್ಯಸ್ಥರಿಗೆ ಕತರ್ನ ರಾಜಧಾನಿಯಲ್ಲಿ ಆಶ್ರಯವನ್ನು ಕಲ್ಪಿಸಲಾಗ್ತಾ ಇತ್ತು. ಇಷ್ಟು ದಿನ ಆ ಉಗ್ರರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಕತರ್ ಒಂದು ಅಮೆರಿಕಾಗೆ ಬಹಳ ಮಿತ್ರವಾದಂತಹ ದೇಶ. ನಾವೇನಾದ್ರೂ ಕತರ್ ಮೇಲೆ ದಾಳಿ ಮಾಡಿದ್ದೇ ಆದ್ರೆ ಅದು ಅಮೆರಿಕದ ಇಂಟ್ರೆಸ್ಟ್ಗೆ ವಿರುದ್ಧವಾಗುತ್ತೆ ಅಂತ ಇಸ್ರೇಲ್ ಭಾವಿಸ್ತಾ ಇತ್ತು. ಆದ್ರೆ ಈಗ ಇಸ್ರೇಲ್ ಟ್ರಂಪ್ ಕಾರಣದಿಂದಾಗಿ ಆ ಹೆದರಿಕೆಯನ್ನು ಕೂಡ ಕೈಬಿಟ್ಟುಬಿಟ್ಟಿದೆ. ಟ್ರಂಪ್ ಎಲ್ಲಾ ರೀತಿಯಲ್ಲೂ ನಮಗೆ ಬೆಂಬಲ ಕೊಡುತ್ತಾರೆ ಎನ್ನುವಂತಹ ಭಾವನೆ ಇಸ್ರೇಲ್ಗೆ ಬಂದಿದೆ. ಹೀಗಾಗಿ ನೆತನ್ಯಾಹು ಸರ್ಕಾರ ಕತರ್ನ ರಾಜಧಾನಿ ದೋಹಾಗೆ ಕೂಡ ನುಗ್ಗಿ ಹೊಡೆಯುವಂತಹ ಒಂದು ಸಾಹಸವನ್ನ ಮಾಡಿದೆ.
ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಕತರ್ ಏನಾದರೂ ಪ್ರತಿದಾಳಿ ಮಾಡುವಂತಹ ಸಾಧ್ಯತೆಗಳಿದೆಯಾ ಅಂತ. ನನಗನ್ಸುತ್ತೆ ಮಿತ್ರರೇ, ಸಾಧ್ಯತೆಗಳು ಕ್ಷೀಣ. ಕತರ್ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಯಾಕೆ ಅಂತಂದ್ರೆ ಕತರ್ ಬಳಿಯಲ್ಲಿ ಕಳೆದುಕೊಳ್ಳೋದಕ್ಕೆ ಸಾಕಷ್ಟಿದೆ. ಹೀಗೆ ಹೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಯ್ತಲ್ಲ, ಇರಾನ್ನವರಿಗೆ ಕಳೆದುಕೊಳ್ಳೋದಕ್ಕೆ ಬಹಳ ದೊಡ್ಡದೇನೂ ಇರಲಿಲ್ಲ. ಅವರು ಕಳೆದುಕೊಳ್ಳೋದಕ್ಕೆ ಸಿದ್ಧವಾಗಿ ಇದ್ದಂತಹ ದೇಶ ಅದು. ಆದರೆ ಕತರ್ ಇದೆಯಲ್ಲ, ಬಹಳ ಸಂಪದ್ಭರಿತವಾದಂತಹ ದೇಶ. ಅಲ್ಲಿನ ನಗರಗಳು ಬಹಳ ಅದ್ಭುತವಾಗಿ ನಿರ್ಮಾಣವಾಗಿದ್ದಾವೆ. ಬಹಳ ಮುಂದುವರೆದಂತಹ ದೇಶವೂ ಕೂಡ ಹೌದು. ಅಂತಹ ಕತರ್ ಏನಾದರೂ ಯುದ್ಧದಲ್ಲಿ ಭಾಗಿಯಾಗಿದ್ದೆ ಆದ್ರೆ ಅವರಿಗೆ ಬಹಳ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ಆರ್ಥಿಕವಾಗಿ ಕತರ್ ಅದನ್ನ ಸಹಿಸಿಕೊಳ್ಳುವಂತಹದ್ದು ಕಷ್ಟ. ಹೀಗಾಗಿ ಇಸ್ರೇಲ್ ಮಾಡಿದಂತಹ ದಾಳಿಗೆ ಬಾಯಲ್ಲಿ ಪ್ರತಿಭಟಿಸುತ್ತಾರೆ ಹೊರತು ಶಸ್ತ್ರಾಸ್ತ್ರಗಳ ಮೂಲಕ ಉತ್ತರ ಕೊಡುವಂತಹದ್ದು ಬಹಳ ಕಷ್ಟ ಇದೆ. ಜೊತೆಗೆ ಈ ಕತರ್ ಕೂಡ ಅಮೆರಿಕದ ಕೈಗೊಂಬೆ. ಅಮೆರಿಕ ಹಾಕಿದಂತಹ ಲಕ್ಷ್ಮಣ ರೇಖೆಯನ್ನು ದಾಟುವಂತಹ ಸಾಹಸವನ್ನ ಯಾವ ಕಾರಣಕ್ಕೂ ಕತರ್ ಮಾಡೋದಿಲ್ಲ. ಒಟ್ನಲ್ಲಿ ಈ ಏರ್ ಸ್ಟ್ರೈಕ್ ಇದೆಯಲ್ಲ, ಇಸ್ರೇಲ್ನ ಇತಿಹಾಸದಲ್ಲಿ ಬಹಳ ದೊಡ್ಡದಾಗಿ ದಾಖಲಾಗುವಂತಹ ಘಟನೆ. ಇನ್ನು ಮುಂದೆ ಇಸ್ರೇಲ್ನ ಶತ್ರುಗಳು ನಾವು ಆ ದೇಶದಲ್ಲಿ ಆಶ್ರಯವನ್ನು ಪಡೆದು ಸೇಫ್ ಆಗಿದ್ದೀವಿ, ಈ ದೇಶದಲ್ಲಿ ಆಶ್ರಯ ಪಡೆದು ಸೇಫ್ ಆಗಿದ್ದೀವಿ ಎನ್ನುವಂತಹ ಭಾವನೆಯಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಅದು ವಿಶ್ವದ ಯಾವ ಮೂಲೆಯಲ್ಲಿ ಯಾವ ದೇಶವಾದರೂ ಆಗಿರಲಿ, ಇಸ್ರೇಲ್ ಅಲ್ಲಿಗೆ ನುಗ್ಗಿ ಹೊಡೆಯುತ್ತೆ ಎನ್ನುವಂಥದ್ದನ್ನ ಸಾಬೀತು ಮಾಡಿದೆ. ಮಿತ್ರರೇ, ಈ ಕುರಿತಾಗಿ ಅನೇಕ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಏರ್ ಸ್ಟ್ರೈಕ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.